ಎಚ್.ಡಿ. ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವೆ ಈ ಸಂಪತ್ತಿನ ಸವಾಲು ಅನ್ನೋದು ಮುಂದುವರಿತಾ ಇದೆ. ಒಬ್ಬರಾದ್ಮೇಲೆ ಒಬ್ರು ಕೌಂಟರ್ ಅಟ್ಯಾಕ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಇದೀಗ ಮತ್ತೊಮ್ಮೆ ಎಚ್.ಡಿ. ಕುಮಾರಸ್ವಾಮಿ ನನ್ನನ್ನು ಪ್ರಶ್ನೆ ಮಾಡ್ತಾನೆ ಅಂತ ಏಕವಚನದಲ್ಲಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಮೊದಲು ನಿನ್ನ ಸಹೋದರನ ಲೆಕ್ಕ ಕೊಡು ಅಂತ ಕೂಡ ಇದೇ ಸಂದರ್ಭದಲ್ಲಿ ಅವರು ಕೇಳಿದ್ದಾರೆ. ಎಚ್.ಡಿ.ಕೆ. ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಡಿ.ಕೆ.ಶಿ. ಇಂದು ಮಂಡ್ಯದ ಮದ್ದೂರಿನಲ್ಲಿ ನಮ್ಮ ಸಮಾವೇಶ ಇದೆ, ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಿದೆ ಅಂತ ಡಿ.ಕೆ.ಶಿ. ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕೇಂದ್ರದಿಂದ ಹಣ ಯಾಕೆ ಬಿಡುಗಡೆ ಆಗಿಲ್ಲ, ಉತ್ತರ ಕೊಡ್ಲಿ ಅಂತ ಕೂಡ ಅವರು ಹೇಳಿದ್ದಾರೆ. ಕುಮಾರಸ್ವಾಮಿ ಮೊದಲು ನಿನ್ನ ಸಹೋದರನ ಲೆಕ್ಕ ಕೊಡು, ಇದರಲ್ಲಿ ಮುಚ್ಚುಮರೆ ಇಲ್ಲ, ಲೆಕ್ಕ ಬರಲಿ, ಲೆಕ್ಕಾಚಾರ ಇರಲಿ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಬಿ.ವೈ. ವಿಜಯೇಂದ್ರನನ್ನ ಕೂಡ ಮಾತನಾಡಿದ್ದಾರೆ. ಬಿ.ವೈ. ವಿಜಯೇಂದ್ರ ನನ್ನ ಪಿತಾಮಹ ಅಂದಿದ್ದಾರೆ. ಮೊದಲು ನೀನು ಹೇಳು, ನಿಮ್ಮ ಅಪ್ಪನನ್ನ ಯಾಕೆ ಜೈಲಿಗೆ ಕಳಿಸ್ದೆ, ರಾಜೀನಾಮೆ ಯಾಕೆ ಕೊಡಿಸ್ದೆ, ಈ ಬಗ್ಗೆ ವಿಜಯೇಂದ್ರ ಹೇಳಲಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಅನಂತರ ಯತ್ನಾಳ್ ಹಾಗೆ ಗೂಳಿಹಟ್ಟಿ ಶೇಖರ್ಗೆ ಉತ್ತರ ಕೊಡ್ಲಿ ವಿಜಯೇಂದ್ರ ಅಂತ ಹೇಳಿದ್ದಾರೆ. ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸಿದ್ದಾರೆ ಡಿಸಿಎಂ ಡಿ.ಕೆ.ಶಿ. ಇದೆ ನಮ್ದು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತೇಳಿ ಜನ ಆಂದೋಲನ. ಕೇಂದ್ರ ಸರ್ಕಾರದಿಂದ ಯಾಕೆ ನೀವು ಹಣ ಬಿಡುಗಡೆ ಮಾಡೋಕ್ಕಾಗಿಲ್ಲ, ಮಾಡಿಸ್ಲಿಲ್ಲ, ಹಿಂದೆ ಏನೇನು ವಿರೋಧ ಪಕ್ಷದಲ್ಲಿದ್ದಾಗ ನೀವೇನು ಮಾತಾಡಿದ್ರಿ, ನಾವೇನು ಮಾತಾಡಿದ್ವಿ, ಅವೆಲ್ಲ ಉತ್ತರ ಕೊಡಿ ಅಂತ ಕೇಳಿದ್ದೇವೆ. ನಿಮ್ಮ ಹಗರಣಗಳಿಗೆ ಉತ್ತರ ಕೊಡಿ ಅಂತ ಕೇಳಿದ್ದೇವೆ. ನೀವು ಮಾಡಿದಂಥ ಹಗರಣಗಳಿಗೆ ಯಾರು ಏನು ಎತ್ತ ಅಂತ ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ. ಕುಮಾರಸ್ವಾಮಿ ನನ್ನ ಪ್ರಶ್ನೆ ಮಾಡ್ತಾನೆ, ಪ್ರಶ್ನೆ ಮಾಡಿ, ನೋ ಪ್ರಾಬ್ಲಮ್, ಎವ್ರಿ ರೈಟ್. ನನ್ನ ಲೆಕ್ಕ ಕೇಳಿದ್ ನಾನು ಕೇಳಿದ್ದೀನಲ್ಲ, ನಿನ್ನ ಸೋದರದು ಫಸ್ಟ್ ಲೆಕ್ಕ ಹಾಕ್ಕೊಳ್ಳು. ನಂದು ನಿಮ್ಮದು ಚರ್ಚೆ ಮತ್ತೊಂದೆಲ್ಲ ಮಾಡೋಣ, ಲೆಕ್ಕ ಕೊಡೋಣ. ನಿಂದು ಪಟ್ಟಿ ಕೊಡೋಣ, ನಂದು ಪಟ್ಟಿ ಕೊಡೋ. ಪಾಪ ಎಲ್ಲ ಬಾಡ ಕುಟುಂಬದ ಕೇಳ್ತಾ ಇದೆಯಾ, ಕೊಡೋಣ. ನಂದು ಕೇಳ್ತಾ ಇದೆಯಾ, ಕೊಡೋಣ. ಅವೆಲ್ಲ ಏನು ಯಾವುದು ಮುಚ್ಚುಮರೆ ಏನಿಲ್ಲ. ಫಸ್ಟ್ ನಿನ್ನ ಸೋದರ ಹೆಂಗ್ ಬಂತು, ನಿನ್ನ ಅಧಿಕಾರದ ಇದ್ದಾಗ ಯಾವ ರೀತಿ ದುರುಪಯೋಗ ಮಾಡ್ಕೊಂಡ, ಅದೆಲ್ಲ ಫಸ್ಟ್ ಲೆಕ್ಕಾಚಾರ ಹಾಕೋಣ. ಅದೆಲ್ಲ ಫಸ್ಟ್ ಲೆಕ್ಕ ಬರಬೇಕು. ಆಮೇಲೆ ಹೇಳಬೇಕು. ಬ್ರಹ್ಮಾಂಡ ಅದೇನೋ ಹೇಳ್ತಿರಲ್ಲ, ಭ್ರಷ್ಟಾಚಾರ ಇವು ಹೇಳ್ತಿರ ನನ್ನ ಮೇಲೆ. ಇವು ಯಾರು, ವಿಜೇಂದ್ರ ಪಿತಾಮಹ ನೀನು ಹೇಳಪ್ಪ, ನಿಮ್ಮ ಅಪ್ಪನ ಯಾಕೆ ನೀನು ಕಳಿಸ್ದೆ ಜೈಲಿಗೆ, ಯಾಕೆ ರಾಜೀನಾಮೆ ಕೊಡಿಸ್ದೆ, ಏನಾಯ್ತು, ಎಲ್ಲಿ ಬಂತು, ನಿನ್ನ ಲೆಕ್ಕಾಚಾರ ಇದೆಯಲ್ಲ. ಫಸ್ಟ್ ಇದೆಲ್ಲ ಫಸ್ಟ್ ತೆಗಿ. ಯತಿಯಿಂದ ನಿಮ್ಮ ಯತ್ನಾಳಿಗೆ ಉತ್ತರ ಕೊಡು ಫಸ್ಟು. ಬೇರೆ ಗೂಟಲಟ್ಟಿ ಶೇಖರ್ಗೆ ಉತ್ತರ ಕೊಡಿ, ನಿಮ್ಮ ಪಾರ್ಟಿಯವ್ರಿಗೆ ಫಸ್ಟ್ ಉತ್ತರ ಕೊಡಿ, ಆಮೇಲೆ ನಮ್ಗೆ ಉತ್ತರ ನೆಕ್ಸ್ಟು. ಎರಡನೇ ಸಬ್ಜೆಕ್ಟ್ ನನಗೆ ಕೊಡೋರು ಅಂತ. ಅದಕ್ಕೆ ದಯವಿಟ್ಟು ಚನ್ನಪಟ್ಟಣದಲ್ಲಿ ಕೊಡಬೇಕು. ಇವತ್ತು